ವಾಹನ ಸವಾರರಿಗೆ ಬಿಗ್ ರಿಲೀಫ್ ಕೊಟ್ಟಂತಹ ಸರ್ಕಾರ ಇನ್ಮುಂದೆ HSRP ನಂಬರ್ ಪ್ಲೇಟ್ಗಳು ಕೂಡ ಕಡ್ಡಾಯವಲ್ಲ. HSRP ನಂಬರ್ ಪ್ಲೇಟ್ ಕಡ್ಡಾಯವಿಲ್ಲ ಅಂತ ಹೇಳಿಬಿಟ್ಟು ಸಾರಿಗೆ ಇಲಾಖೆ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದು. ವಾಹನ ಸವಾರರಿಗೆ ಇದೀಗ ಬಿಗ್ ರಿಲೀಫ್ ಕೊಟ್ಟಿದೆ ಸರ್ಕಾರ. ಮುಂದೆ HSRP ನಂಬರ್ ಪ್ಲೇಟ್ಗಳು ಕಡ್ಡಾಯ ಇರೋದಿಲ್ಲ. HSRP ನಂಬರ್ ಪ್ಲೇಟ್ ಕಡ್ಡಾಯವಿಲ್ಲ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಫೈನಲ್ ಆಗಿ ಆದೇಶವನ್ನು ಹೊರಹಾಕಿದೆ. ಎಲ್ಲ ವಾಹನಕ್ಕೂ ಕೂಡ HSRP ಕಡ್ಡಾಯಗೊಳಿಸಿರುತ್ತೆ ಕೇಂದ್ರ. ಕರ್ನಾಟಕದಲ್ಲಿ HSRP ಯೋಜನೆ ಅನುಷ್ಠಾನದಲ್ಲಿ ವಿಫಲ ಆಗಿರುವಂಥದ್ದು. 1.41 ಕೋಟಿ ಸವಾರರು HSRP ಅಳವಡಿಕೆ ಮಾಡಿಲ್ಲ. 8 ಬಾರಿ ಡೆಡ್ಲೈನ್ ಕೊಟ್ಟರೂ ಕೂಡ ಏನು ಕೂಡ ಪ್ರಯೋಜನವಾಗಿಲ್ಲ. ಬಹುತೇಕರು HSRP ಪ್ಲೇಟ್ ಹಾಕಿಸ್ಕೊಳ್ಳೋದಕ್ಕೆ ಮುಂದಾಗಿಲ್ಲ. ಹಾಗಾಗಿ ಸಾರಿಗೆ ಇಲಾಖೆಯ 2 ವರ್ಷದ ಪ್ರಯತ್ನಕ್ಕೆ ತಣ್ಣೀರು ಬಿದ್ದಿದೆ. ಇದೀಗ HSRP ಪ್ಲೇಟ್ಗೆ ಗುಡ್ ಬೈ ಹೇಳಿದಂತಹ ಸಾರಿಗೆ ಇಲಾಖೆ ತನ್ನ ಆದೇಶವನ್ನ ವಾಪಸ್ ಪಡೆದುಕೊಂಡಂತಹ ಸಾರಿಗೆ ಇಲಾಖೆ ವಾಹನ ಸವಾರರಿಗೆ ಇದೀಗ ಬಿಗ್ ರಿಲೀಫ್ ಕೊಟ್ಟಿದೆ ಸರ್ಕಾರ. ಕಡ್ಡಾಯವಾಗಿತ್ತು HSRP ಬಿಕಾಸ್ ಏನೇ ಒಂದು ಅನಾಹುತಗಳಾದಂತಹ ಸಂದರ್ಭದಲ್ಲಿ ಏನಾದರೂ ಕೂಡ ಪ್ರಯೋಜನಕಾರಿಯಾಗಿರುತ್ತೆ. HSRP ಇದ್ರೆ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬಿಟ್ಟು ಕಡ್ಡಾಯಗೊಳಿಸಲಾಗಿರುತ್ತೆ HSRP ಪ್ಲೇಟ್ ಅನ್ನ. ಬಟ್ ಯಾರು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ನೋಡಿ, 1.41 ಕೋಟಿ ಸವಾರರು ಇನ್ನೂ ಅಳವಡಿಕೆನೆ ಮಾಡಿಲ್ವಂತೆ HSRP ಪ್ಲೇಟ್ ನ. 8 ಬಾರಿ ಡೆಡ್ಲೈನ್ ಕೊಟ್ಟಿದ್ದಾರೆ, ಆದ್ರೂ ಕೂಡ ನೋ ಯೂಸ್. ಹಾಗಾಗಿ ಈಗ ಆದೇಶವನ್ನ ವಾಪಸ್ ತೆಗೆದುಕೊಂಡಿದೆ ಸಾರಿಗೆ ಇಲಾಖೆ. 2 ವರ್ಷದ ಪ್ರಯತ್ನಕ್ಕೆ ತಣ್ಣೀರು ಬಿದ್ದಂಗೆ ಆಗ್ಬಿಟ್ಟು ಏನು ಪ್ರಯೋಜನ ಆಗ್ತಾ ಇಲ್ಲ. ಕೋಟ್ಯಾಂತರ ಜನರು ಬಾಕಿ ಉಳಿಸ್ಕೊಂಡಿದ್ದಾರೆ. 8 ಬಾರಿ ಡೆಡ್ಲೈನ್ ಕೊಟ್ಟರು ಕೂಡ ಯಾರು ಸೀರಿಯಸ್ ಆಗಿ ತಗೋತಾ ಇಲ್ಲ ಅಂತ ಹೇಳ್ಬಿಟ್ಟು ಆದೇಶವನ್ನು ವಾಪಸ್ ತೆಗೆದುಕೊಳ್ತಾ ಇರುವಂಥದ್ದು. ಒಂದು ರೀತಿಯಾಗಿ ವಾಹನ ಸವಾರರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಕಡ್ಡಾಯ ಇರೋದಿಲ್ಲ HSRP ಪ್ಲೇಟ್ಗಳು. ಸಾರಿಗೆ ಇಲಾಖೆ ಫೈನಲ್ ಆದಂತಹ ಆದೇಶವನ್ನು ಹೊರಡಿಸಿರುವಂಥದ್ದು. 8 ಬಾರಿ ಡೆಡ್ಲೈನ್ ಕೊಟ್ಟರು ಕೂಡ ಎಲ್ಲಿ ಉಪಯೋಗ ಆಗಲಿಲ್ಲ. ಆಗಿಂದ ವಾಪಸ್ ತೆಗೆದುಕೊಂಡಿದೆ ಕೊಟ್ಟಂತಹ ಆದೇಶವನ್ನು. ಕರ್ನಾಟಕದಲ್ಲಿ ಜಾರಿ ತರೋದ್ರಲ್ಲಿ ವಿಫಲ ಆಗಿದೆ, ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ವಾಹನ ಸವಾರರಿಗೆ ಇದೀಗ ಬಿಗ್ ರಿಲೀಫ್ ಕೊಟ್ಟಿದೆ ಸರ್ಕಾರ. ನಂಬರ್ ಪ್ಲೇಟ್ ಕಡ್ಡಾಯ ಅಲ್ಲ ಅಂತ ಹೇಳಿಬಿಟ್ಟು ಕಡ್ಡಾಯ ಮಾಡಿದಂತಹ ವಿಚಾರವನ್ನ ಆದೇಶವನ್ನ ಇದೀಗ ವಾಪಸ್ ತೆಗೆದುಕೊಂಡಿರುವಂಥದ್ದು. ಅಪಘಾತಗಳಾದಂತಹ ಸಂದರ್ಭದಲ್ಲಿ ಅಥವಾ ವಾಹನಗಳ ಕಳ್ಳತನ ಆದಂತಹ ಸಂದರ್ಭದಲ್ಲಿ ಮತ್ತೆ ಸಿಗ್ನಲ್ ಜಂಪ್ ಆದಂತಹ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕದೇ ಇದ್ದಾಗ ಈ ತರ ಪ್ರತಿಯೊಂದು ಯಾವುದೇ ಒಂದು ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕೂಡ ಏನಾದರೂ ತಪ್ಪುಗಳಾದರೆ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮತ್ತೆ ಸಾಕಷ್ಟು ಪ್ರಯೋಜನಕಾರಿಗಳು ಇದೆ, ಅಂಶಗಳಿದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ HSRPಯನ್ನ ಕಡ್ಡಾಯ ಮಾಡಿರ್ತಾರೆ. ಅಂದ್ರೆ ಅವ್ರಗಳಿಗೆ ಕೆಲಸ ಸುಲಭ ಆಗತ್ತೆ, ಕೆಲವೊಂದು ಬಾರಿ ಗ್ರಾಹಕರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ, ವಾಹನ ಸವಾರರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಡ್ಡಾಯ ಮಾಡಲಾಗಿರುತ್ತೆ. ಬಟ್ ಎಲ್ಲಿ ನಿರ್ಲಕ್ಷ್ಯ ವಹಿಸೋದಕ್ಕೆ ಆರಂಭ ಆಯಿತು ಅಂದರೆ ನೋಡಿ, 1.25 ಕೋಟಿ ಜನರು ಇನ್ನೂ ಕೂಡ ಹಾಕ್ಸಿಲ್ವಂತೆ HSRPಯನ್ನ. ಆ್ಯಂಡ್ 8 ಬಾರಿ ಡೆಡ್ಲೈನನ್ನು ಕೊಟ್ಟು ಆದೇಶ ಹೊರಡಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗಲಿಲ್ಲ, ಡಿಫ್ರೆನ್ಸಸ್ ಕಾಣಿಸ್ಲಿಲ್ಲ, ಏನೂ ಪ್ರಯೋಜನ ಆಗಿಲ್ಲ. ಆ ಕಾರಣಕ್ಕಾಗಿ ಇದೀಗ ಕಡ್ಡಾಯಗೊಳಿಸಿದಂತಹ HSRP ಪ್ಲೇಟ್ ಏನಿದೆ ಆ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ. ಬಹುತೇಕರು ಹಾಕಿಲ್ಲ. ಈಗ ಫೈನಲ್ ಆಗಿ ತನ್ನ ಆದೇಶವನ್ನ ವಾಪಸ್ ತೆಗೆದುಕೊಂಡಿರುವಂಥದ್ದು. ವಾಹನ ಸವಾರರಿಗೆ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಂತಾಗಿದೆ. ಎಷ್ಟೋ ಜನ ಆವಾಗ ಹಾಕ್ಸೋಣ, ಇವಾಗ ಹಾಕ್ಸೋಣ, ಮುಂದೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಿರ್ತಾರೆ. ಇನ್ನೂ ಸಾಕಷ್ಟು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ವೇನೋ ಮೇ ಬಿ. 8 ಬಾರಿ ಡೆಡ್ಲೈನ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಎಲ್ಲ ವಾಹನಕ್ಕೂ ಕೂಡ ಇದೀಗ ಕಡ್ಡಾಯ ಇರಲೇಬೇಕು ಅಂತ ಹೇಳ್ಬಿಟ್ಟು ಜಾರಿಗೆ ತರಲಾಗಿರುತ್ತೆ ನಿಯಮವನ್ನು. ಬಟ್
1.41 ಕೋಟಿ ಸವಾರರು ಇನ್ನೂ ಕೂಡ HSRP ಪ್ಲೇಟನ್ನು ಅಳವಡಿಕೆ ಮಾಡಿಲ್ಲ. ಕಡ್ಡಾಯಗೊಳಿಸಿದ್ರೂ ಕೂಡ 8 ಬಾರಿ ಡೆಡ್ಲೈನ್ ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಸೊ ಹಾಗಾಗಿ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ. ಸಾರಿಗೆ ಇಲಾಖೆಯ 2 ವರ್ಷದ ಪ್ರಯತ್ನಕ್ಕೆ ಇದೀಗ ತಣ್ಣೀರು ಬಂದಿದೆ. ಸೊ ಫೈನಲಿ ವಾಹನ ಸವಾರರಿಗೆ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಂತಾಗಿರುವಂಥದ್ದು. ತನ್ನ ಆದೇಶವನ್ನು ವಾಪಸ್ ಪಡೆದುಕೊಂಡಿದೆ. ಕೊನೆಯದಾಗಿ ಇದೀಗ ಸಾರಿಗೆ ಇಲಾಖೆ ಯಾವುದೇ ರೀತಿಯಾದಂತಹ ಕಡ್ಡಾಯ ಇಲ್ಲ.